ಧರ್ಮ ಕೇಳಿ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಚಾಕು ಇರಿತ. ಆರೋಪಿ ಝೈಬ್ ಜುಬೈರ್ ಅನ್ಸಾರಿ ಬಂಧನ. ಇಸ್ಲಾಂ ಧರ್ಮದ ಕಲ್ಮಾ ಪಠಿಸುವಂತೆ ಒತ್ತಾಯಿಸಿ ಚಾಕುವಿನಿಂದ ಇರಿತ. ಪಹಲ್ಗಾಮ್ ಘಟನೆ ನೆನಪಿಸಿದ ಮತಾಂಧನ ಕೃತ್ಯ. ದೇಶದ ಆರ್ಥಿಕ ರಾಜಧಾನಿ ಮುಂಬೈನ ನಯಾನಗರ ಪ್ರದೇಶದಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ನಡೆದಿದೆ. ಇಬ್ಬರು ಭದ್ರತಾ ಸಿಬ್ಬಂದಿಯ ಧರ್ಮವನ್ನ ಕೇಳಿ ಅವರಿಗೆ ಇಸ್ಲಾಂ ಧರ್ಮದ ಕಲ್ಮಾ ಪಠಿಸುವಂತೆ ಒತ್ತಾಯಿಸಿ ಚಾಕುವಿನಿಂದ ಇರಿದಿದ್ದಂತಹ 31 ವರ್ಷದ ಝೈಬ್ ಜುಬೈರ್ ಅನ್ಸಾರಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈತ ಸೋಮವಾರ ಮುಂಜಾನೆ ಸುಮಾರು 4 ಗಂಟೆಯ ಹೊತ್ತಿಗೆ ವೋಕಾಹಾರ್ಡ್ ಆಸ್ಪತ್ರೆಯ ಹಿಂಭಾಗದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಕಟ್ಟಡವೊಂದರ ಬಳಿ ತೆರಳಿದ್ದ. ಅಲ್ಲಿ ಕರ್ತವ್ಯದಲ್ಲಿದ್ದ ರಾಜ್ಕುಮಾರ್ ಮಿಶ್ರಾ ಮತ್ತು ಸುಬ್ರತೋ ಸೇನ್ ಎಂಬ ಇಬ್ಬರು ಭದ್ರತಾ ಸಿಬ್ಬಂದಿಗಳನ್ನು ಅಡ್ಡಗಟ್ಟಿದ ಅನ್ಸಾರಿ ಅವರ ಧರ್ಮದ ಬಗ್ಗೆ ವಿಚಾರಿಸಿದ್ದಾನೆ. ಅಷ್ಟೇ ಅಲ್ಲದೆ ಅವರಿಗೆ ಬಲವಂತವಾಗಿ ಕಲ್ಮಾ ಪಠಿಸುವಂತೆ ಧಮಕಿ ಹಾಕಿದ್ದಾನೆ. ಅವರು ನಿರಾಕರಿಸಿದಾಗ ತನ್ನ ಬಳಿ ಇದ್ದ ಚಾಕುವಿನಿಂದ ಇಬ್ಬರಿಗೂ ಮನಬಂದಂತೆ ಇರಿದು ಅಲ್ಲಿಂದ ಪರಾರಿಯಾಗಿದ್ದ. ತನಿಖೆಯ ವೇಳೆ ಪೊಲೀಸರಿಗೆ ಕೆಲವು ಮಾಹಿತಿಗಳು ಲಭ್ಯ ಆಗಿದೆ. ಅನ್ಸಾರಿ ಹಲವು ವರ್ಷಗಳ ಕಾಲ ಅಮೆರಿಕದಲ್ಲಿದ್ದ. ಅಲ್ಲಿ ಕೆಲಸ ಸಿಗದೆ ಭಾರತಕ್ಕೆ ಮರಳಿದ್ದ ಈತ ಮೀರಾ ರೋಡ್ ಪ್ರದೇಶದಲ್ಲಿ ಒಬ್ಬನೇ ವಾಸಿಸ್ತಾ ಇದ್ದ. ಆನ್ಲೈನ್ ಮೂಲಕ ಕೆಮಿಸ್ಟ್ರಿ ಪಾಠಗಳನ್ನ ಮಾಡ್ತಾ ಇದ್ದ. ಈತನ ಮೊಬೈಲ್ ಮತ್ತು ಡೈರಿಗಳನ್ನು ಪರಿಶೀಲಿಸಿದಾಗ ಐಸಿಸ್, ಜಿಹಾದ್ ಮತ್ತು ಗಾಜಾ ಅಂತಹ ಪದಗಳು ಕಂಡುಬಂದಿದೆ. ಆನ್ಲೈನ್ನಲ್ಲಿ ಪ್ರಚೋದನಾತ್ಮಕ ವಿಡಿಯೋಗಳನ್ನು ನೋಡಿ ಈತ ಹಾದಿ ತಪ್ಪಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಪ್ರಸ್ತುತ ಮಹಾರಾಷ್ಟ್ರದ ಭಯೋತ್ಪಾದನಾ ನಿರೋಧಕ ದಳ ATS ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿದೆ.